ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ಇವತ್ತು ಗೇಟು ಹೊಸ್ದಾಗಿ ಮಾಡಿಸಿದ್ದಾರೆ. ಒಂದೇ ಕಾಣುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಹಾಸ್ಪಿಟಲ್ಗೆ ಹೋಗೋದು ಅಂತ ಬೇಗ ಬೇಗ ಕೆಲಸ ಎಲ್ಲ ಮಾಡಿಕೊಂಡೆ. ಫಸ್ಟ್ ಹಸುನ ತೋಟಕ್ಕೆ ಕಟ್ಟು ಬಂದರೆ ನೆಕ್ಸ್ಟು ನಾನು ತಿಂಡಿ ಎಲ್ಲ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಹಾಲು ಕರೆದ ತಕ್ಷಣ ತೋಟಕ್ಕೆ ಹೋಗಿ ಹಸುಗಳನ್ನ ಕಟ್ಟಿದೆ. ಮತ್ತು ರೊಟ್ಟಿ ಖಾರ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ತಿಂಡಿಗೆ ರೊಟ್ಟಿ ಮಾಡಿ ಖಾರ ಮಾಡ್ತಾಯಿದ್ದೀನಿ. ನಿಜ ಹೇಳ್ತೀನಿ, ಆಸ್ಪತ್ರೆಯಲ್ಲಿರೋ ಲೈಫ್ ಇದೆಯಲ್ಲ, ನಿಜ ನರಕ. ಅದು ಖಂಡಿತ ಜಾಸ್ತಿ ದಿನ ಅಲ್ಲಿರೋದಕ್ಕಾಗೋದೇ ಇಲ್ಲ. ಯಾರು ನೋಡ್ಕೊಳ್ಳೋದಕ್ಕಿರ್ತಾರೆ ಅವರೇ ಪೇಷಂಟ್ ಥರ ಆಗ್ತಾರೆ. ಒಂದು ಊಟ ತಿಂಡಿ ಸರಿ ಇರೋಲ್ಲ, ಇನ್ನೊಂದು ವೆದರಲ್ಲಿ ಸೆಟ್ ಆಗ್ತಾ ಇರಲ್ಲ ಅವರಿಗೆ. ರಜಾಗೆ ಬಂದಿದ್ದಾರೆ, 4 ದಿನ ರಜಾ ಆಗಿತ್ತು, ಮತ್ತಿನ್ನೆಷ್ಟು ದಿನ ಆಗ್ತಾರೆ. ನಾನು ಮತ್ತೆ ಹೋಗೋದು, ಅವರು ಬೆಂಗಳೂರಿಗೆ ಹೋಗೋದು ಅನ್ನೋ ಕಾರಣಕ್ಕೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನೆನ್ನೆನೇ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದರು, ಮತ್ತೆ 2 ದಿನ ಇರಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ಹೊರಟಿದ್ದೆ. ಇಲ್ಲಿ ಸ್ವಲ್ಪ ವಾಯ್ಸ್ ಓವರ್ ಕೊಡಬೇಕಾದ್ರೆ ಡಿಸ್ಟರ್ಬೆನ್ಸ್ ಇದೆ. ಅಲ್ಲಿ ಅಂತಂದರೆ ತೋಟದ ಮನೆ, ಯಾರೂ ಇರೋಲ್ಲ, ಹೇಗೆ ಬೇಕಾದ್ರೂ ಕೊಡಬಹುದು. ಬಟ್ ಇಲ್ಲಿ ಆ ಥರ ಆಗಲ್ಲ. ಇವತ್ತು ಕಂದ ಯಾವ್ರಿಗೆ ಹೋಗ್ತೀಯಾ? ಹುಡುಗಂದ ಏನಕ್ಕೆ? ನೀನು ಇಲ್ಲೇ ಇರು ಅಪ್ಪನ ಜೊತೆ, ನಾನು ಚಿನ್ನಿ ಹೋಗಿ ಬರ್ತೀವಿ, ಆಯಿತಾ? ಹಾಂ, ನೋ, ಯಾಕೇನೋ? ಅಜ್ಜಿ ಜೊತೆ ನಾವು ಹೋಗಿ ಬರ್ತೀವಿ, ನೀನು ಅಪ್ಪನ ಜೊತೆ ಇರು. ಯಾಕೇನೋ? ಹುಟ್ಟಬಾರ್ದು ಬಿಡು, ಬೀಳುತ್ತೆ ಬಟ್ಟೆ, ಬಿಡು ಮನೆ. ಇಲ್ಲಿ ತಿರ್ಗು ನನ್ನ ಕಡೆಗೆ ತಿರ್ಗು. ಇಲ್ಲಿ ನೋಡಬೇಕು ಬೇಗ. ಯಾಕೆ ಸ್ಟಿಕ್ಕರ್ ಹಿಡ್ಕೊಂಡಿಯಾ? ಐಲೇನಾರು ಹಿಡ್ಕೊಂಡು ಅದನ್ನು ಒರೆಸಿ ಮತ್ತೆ ಸ್ಟಿಕ್ಕರ್ ಹಿಡ್ಕೊಂಡಿಯಾ? ಆಮೇಲೆ ಅಕ್ಕ ಫೋನ್ ಮಾಡಿದರು, ಆಸ್ಪತ್ರೆಗೆ ಏನು ಬರಬೇಡ, ಇವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ, ನಾವೇ ಮನೆಗೆ ಕರ್ಕೊಂಡು ಬರ್ತೀವಿ, ನೀನು ಅಲ್ಲಿಗೆ ಬಾ ಅಂತ. ಅವ್ರು ಆಸ್ಪತ್ರೆಯಿಂದ ಬಂದ್ರೂ ಕೂಡ ಎದ್ದು ಊಟ ತಿಂಡಿ ಮಾಡ್ಕೊಂಡು ತಿನ್ನೋ ಥರ ಇಲ್ಲ. ಮಾಡ್ಕೊಂಡು ತಿನ್ನೋದಲ್ಲ, ನಾವು ಮಾಡಿಕೊಟ್ರೋದು ತಿನ್ನೋ ಥರನೂ ಇರಲಿಲ್ಲ, ಅಷ್ಟು ಸುಸ್ತಾಗಿದ್ದರು. ತುಂಬ ಜನ ಕೇಳಿದಿರ ಅಮ್ಮ ಹೇಗಿದ್ದಾರೆ, ಬೇಗ ಹುಷಾರಾಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಆ್ಯಂಡ್ ಸಪೋರ್ಟ್ಗೆ. ನಮ್ಮರೇ ನಮ್ಗೆ ಆಗದೇ ಇರೋ ಕಾಲದಲ್ಲಿ ನಾನು ಯಾರು ಅಂತ ಗೊತ್ತಿಲ್ಲದೆ ಇದ್ರೂ ಕೂಡ ಅಷ್ಟು ವಿಶ್ವಾಸನ ತಿಳಿಸಿದ್ದೀರಾ, ಥ್ಯಾಂಕ್ ಯು. ಮತ್ತು ಅಮ್ಮನ ಮನೆಗೆ ಬಂದೆ. ಅವತ್ತು ಇಡೀ ದಿನ ನಾನು ಏನೂ ವಿಡಿಯೋ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ನೀರು ಬಿಟ್ಟಿದ್ರು, ನಿತ್ಯ ಎಲ್ಲ ಹತ್ರನೂ ನೀರು ತುಂಬಿಸ್ತಾ ಇರೋದು. ಅಲ್ಲಿ ನಾನು ಹೇಳಿ ಕೆಲಸ ಮಾಡಿಸ್ಬೇಕು, ಬಟ್ ಇಲ್ಲ ಆ ಥರ ಏನಿಲ್ಲ. ಅವಳ ಕಣ್ಣಿಗೆ ಏನು ಕಾಣಿಸುತ್ತೆ, ಅವಳ ಕೈಯಲ್ಲಿ ಏನು ಮಾಡೋದಕ್ಕಾಗುತ್ತೆ ಅದನ್ನೆಲ್ಲದನ್ನು ಕೂಡ ಇವತ್ತು ಮಾಡ್ತಾಯಿದ್ಲು. ಬೆಳಗ್ಗೆ ತಿಂಡಿಗೆ ಏನಾದರೂ ಚಿತ್ರಾನ್ನ, ಉಪ್ಪಿಟ್ಟು ಆ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಎಲ್ತ್ ಸರಿ ಇರಲಿಲ್ಲ ಅವರಿಗೆ, ಹಾಗಾಗಿ ಬೇಡ ಅಡುಗೆನೇ ಮಾಡು ಅಂತ ಅಂದರು. ಹಾಗಾಗಿ ಮಿಕ್ಸ್ ಕಾಳುಗಳು, ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿ ಅಡುಗೆನೇ ಮಾಡ್ತಾಯಿದ್ದೀನಿ. ಅಮ್ಮ ಖಂಡಿತ ಊಟ ಮಾಡೋ ಥರ ಏನಿರಲಿಲ್ಲ. ಇಷ್ಟು ನನಗೆ ಗೊತ್ತಿರೋ ಥರ, ಅಂದರೆ ನಾನು ಚಿಕ್ಕವಳಿದ್ದಾಗಿಂದನೂ ಕೂಡ ಅವರಿಷ್ಟು ಸೀರಿಯಸ್ ಆಗಿದ್ದು ನಾನು ನೋಡೇ ಇಲ್ಲ. ತುಂಬ ಕೆಟ್ಟ ದಿನಗಳಿದು, ಮತ್ತು ಅದು ನಂಗೆ ನೆನಪು ಮಾಡ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ. ಅವರಷ್ಟು ಸೀರಿಯಸ್ ಆಗಿ ನಾನು ಯಾವುದೂ ವೀಡಿಯೋ ಮಾಡಿಲ್ಲ, ನನಗೆ ಅದು ಇಷ್ಟ ಇಲ್ಲ ಅಂತ ಹೇಳಿದೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಬೆಟರಾಗಿದ್ದಾರೆ, ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಮಿಕ್ಸ್ ಕಾಳುಗಳು, ಮೊಳಕೆ ಕಾಳು ಕಟ್ಟಿ ಇಟ್ಟಿದ್ದು ಹಾಗೇ ಇತ್ತು. ಮಿಕ್ಸ್ ಮೊಳಕೆ ಕಾಳುಗಳು, ತರಕಾರಿಗಳನ್ನೆಲ್ಲ ಹಾಕಿ ಸಾಂಬಾರು ಮಾಡಿದೆ. ಹಾಗೆ ಕಿಚಡಿ ರೆಸಿಪಿ ಕೇಳ್ತಾಯಿದ್ರಿ, ನಾನು ಅದನ್ನು ಶೇರ್ ಮಾಡಿರಲಿಲ್ಲ. ಇದಕ್ಕೆ ಸಾಂಬಾರು ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇಷ್ಟು ಗಟ್ಟಿಗಿದೆ, ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಬೇಕು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು, ತುಂಬಾ ಚೆನ್ನಾಗಿರುತ್ತೆ ಇದು. ಕಿಚಡಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ಮುದ್ದೆಗೂ ಚೆನ್ನಾಗಿರುತ್ತೆ. ಈ ಸಾಂಬಾರ್ಗಿಂತನೂ ಇನ್ನೂ ಒಳ್ಳೆ ಟೇಸ್ಟ್ ಬೇಕು ಅಂತಂದರೆ ಸೊಪ್ಪಿಗೆ ಈ ಥರ ಕಾಳುಗಳು, ತೊಗರಿಬೇಳೆ ಹಾಕಿದ್ದೀನಿ, ಅವರೆಬೇಳೆ ಹಾಕಿದ್ದೀನಿ, ಮೊಳಕೆ ಹುರುಳಿಕಾಳು, ಕಡಲೆಕಾಳು, ಬಟಾಣಿ ಕಾಳು, ಅಲಸಂದೆ ಕಾಳು ಎಲ್ಲದನ್ನೂ ಹಾಕಿದ್ದೀನಿ. ಇಷ್ಟು ಕಾಳುಗಳನ್ನೆಲ್ಲ ಸೊಪ್ಪಿನ ಸಾಂಬಾರು ಜೊತೆಗೆ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅದಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು.
ಅದಕ್ಕೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಜೀರಿಗೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ. ಇದು ಕರೆಕ್ಟಾಗಿ ಒಗ್ಗರಣೆ ಕೊಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಕೊಟ್ಟರೆ ಹಾಗೇ ಬೇಕಾದ್ರೂ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಒಗ್ಗರಣೆ ಆದಮೇಲೆ ನೀರು ಹಾಕ್ಕೊಳ್ಳೋದು, ರುಚಿಗೆ ಬೇಕಾಗುವಷ್ಟು ಉಪ್ಪು, ಕಾಯಿ ತುರಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪದ ಪುಡಿ ಹಾಕ್ತಾಯಿದ್ದೀನಿ. ತುಪ್ಪದ ಪುಡಿ ಇಲ್ಲ ಅಂತಂದರೆ ಅರಿಶಿನ ಪುಡಿ ಬೇಕಾದ್ರೂ ಹಾಕ್ಬಹುದು. ಟೇಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ತುಪ್ಪದ ಪುಡಿ ಹಾಕಿದರೆ. ಅದಕ್ಕೆ ನೀರು ಚೆನ್ನಾಗಿ ಕಾದ್ಮೇಲೆ ಅಕ್ಕಿಯನ್ನು ತೊಳೆದ್ಬಿಟ್ಟು ಹಾಕಿ ಒಂದು ವಿಷಲ್ ಕೂಗಿಸಿದ್ರೆ ಕಿಚಡಿ ರೆಡಿ ಆಗುತ್ತೆ. ಇದಕ್ಕೆ ಹೇಳಿದ್ನೆಲ್ಲ ಕರೆಕ್ಟಾಗಿ ಉಪ್ಪು ಖಾರ ಎಣ್ಣೆ ಎಲ್ಲ ಚೆನ್ನಾಗಿ ಹಾಕಿ ಮಾಡಿದರೆ ಹಾಗೆ ಬೇಕಾದ್ರೂ ಬಿಸಿ ಬಿಸಿದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ವಿಷಲ್ ಆಗಿದೆ ನೋಡಿ, ಈಗ ಕಿಚಡಿ ಕೂಡ ರೆಡಿ ಆಯಿತು. ತುಂಬ ದಿನದಿಂದ ಕೇಳಿದ್ರಿ ರೆಸಿಪಿ ಶೇರ್ ಮಾಡಿ ಅಂತ, ಮಾಡೋದಕ್ಕಾಗಿರಲಿಲ್ಲ. ಮತ್ತು ಬೆಳಗ್ಗೆನೇ ಅನ್ನ ಮಾಡಿದರೆ ಮಕ್ಕಳು 2 ಟೈಮ್ ತಿನ್ನೋದಕ್ಕೆ ಬೇಜಾರು ಮಾಡ್ಕೊಳ್ತಾರೆ. ಕೆಲಸ ಇದೆ, ಬೆಳಗ್ಗೆ ತಿಂಡಿ ಮಾಡಿ ಮತ್ತು ಮಧ್ಯಾಹ್ನ ಅಡುಗೆ ಮಾಡುವಷ್ಟು ಟೈಮ್ ಇರಲಿಲ್ಲ. ಜೊತೆಗೆ ತಿಂಡಿ ಏನು ಬೇಡ ಅಂತ ಇದ್ದರು, ಹಾಗಾಗಿ ಅಡುಗೆನೇ ಮಾಡಿದ್ದಾಯಿತು. ಅಪ್ಪ ಊಟ ಎಲ್ಲ ಮುಗಿಸ್ಕೊಂಡು ತೋಟ ಕಸುಗಳನ್ನೆಲ್ಲ ಹೊಡ್ಕೊಂಡು ಹೊರಟ್ರು. ಅವರಿಗೂ ಕೂಡ ಕೆಲಸ ಜಾಸ್ತಿ ಇದೆ. ಇವಾಗ ಸಿಟಿಲಿದ್ದರೆ ಅವರು ಅಷ್ಟೇನೂ ಅನ್ಸಲ್ವೇನೋ, ಬಟ್ ಹಳ್ಳಿ ಲೈಫಲ್ಲಿ ದನ ಕರು ಇದೆ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ. ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ. ಇವಾಗ ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇಬ್ಬರು ಹಂಚ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ರಿಗೆ ಏನಾದ್ರೂ ಹುಷಾರಿಲ್ಲ ಅಂತ ಅಂದರೆ ಅದನ್ನು ಮತ್ತೆ ಇನ್ನೊಬ್ಬರು ನಿಭಾಯಿಸೋದಿದೆಯಲ್ಲ, ಅದು ತುಂಬಾ ಕಷ್ಟ. ನನಗೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ನನಗೇನಾದ್ರೂ ಹುಷಾರಿಲ್ಲದೆ ಇದ್ದಾಗ ನನ್ನ ಮನೇಲಿ ನಮ್ಮ ಮನೆಯವರು ಎಷ್ಟು ಕಷ್ಟಪಟ್ಟು ಎಲ್ಲದನ್ನು ನಿಭಾಯಿಸ್ತಾರೆ ಅಂತ ನಾನು ನೋಡಿದ್ದೀನಿ. ಹಾಗೆ ಅವರಿಲ್ಲ, ಎಲ್ಲಾದರೂ ಹೊರಗಡೆ ಹೋಗಿದ್ದಾರೆ ಅಂದಾಗ ಎರಡೂ ಕೆಲಸ ನಾನು ನಿಭಾಯಿಸೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀನಿ ಅಂತ ನನಗೆ ಗೊತ್ತು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಹಾಯ್ ಲಡ್ಡು, ತಿಂಡಿ ಆಯ್ತಾ? ಏನು ತಿಂದೆ ಹೇಳು. ಅನ್ನ ಸಾಂಬಾರು. ಲಡ್ಡು ಇವತ್ತಿಲ್ಲೇ ಊರಲ್ಲಿ ಬಿಟ್ಟು ನಾನು ಊರಿಗೆ ಹೋಗ್ತೀನಿ. ತಿಂಡಿ ಎಲ್ಲ ಮಾಡಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಾನು ಪ್ರತಿ ಸಲ ಊರಿಗೆ ಬಂದಾಗ್ಲೂ ಕೂಡ ಹೋಗ್ತೀನಿ. ಅದೇನೋ ಒಂಥರ ಸಮಾಧಾನ. ನಾವು ಹೋದ ಸಲ ಬಂದಾಗ ಈ ಗೇಟ್ ಇರಲಿಲ್ಲ, ನಾವು ಬರೋ ಅಷ್ಟರಲ್ಲಿ ಗೇಟ್ ಮಾಡಿಸ್ಬಿಟ್ಟಿದ್ರು. ಜೊತೆಗೆ ಹಸು ಕರು ಹಾಕಿದೆ. ಕರು ಹಾಕಿದ್ಮೇಲೆ ಗಿಣ್ಣು ತೊಗೊಂಡು ಹೋಗ್ಬೇಕಲ್ಲ, ಆವಾಗ ಬೇಕಾದ್ರೂ ಹೋಗ್ಬೋದಿತ್ತು. ಬಟ್ ಅದು ಒಂದು ವಾರದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ, ಹಾಕುತ್ತೆ ಅಂತ. ಅದು ಹಾಕಿಲ್ಲ. ಅಕಸ್ಮಾತ್ ನಾನು ಕಾಯ್ಕೊಂಡು ಕೂತ್ಕೊಂಡು ನಾನು ಹೋಗೋ ದಿನ ಬಂದ್ರೂ ಕೂಡ ಅದು ಕರು ಹಾಕಿಲ್ಲ ಅಂತ ಅಂದರೆ ಮತ್ತೆ ದೇವಸ್ಥಾನಕ್ಕೆ ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಫಸ್ಟ್ ಹೋಗ್ಬರೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೊರಟೆ. ಹಾಗೆ ನನಗೊಬ್ರು ಇವತ್ತು ವೀವರ್ ಸಿಕ್ಕಿದ್ರು. ಊರಿಂದ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಬೇಜಾರು ಆಗಿದ್ದೆ ನಾನು. ಅವರು ಮಾತಾಡಿಸಿದ್ದು ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಹಳೇಬೀಡವ್ರಂತೆ. ನನ್ನ ಚೆನ್ನಾಗಿ ಮಾತಾಡಿಸಿದ್ರು. ಫಸ್ಟ್ ನನ್ನ ನೋಡಿ ನಗಾಡಿದರು. ನನಗೆ ಗೊತ್ತಿಲ್ಲ ನನ್ನ ವೀವರ್ ಅಂತ. ನನ್ನೆಲ್ಲೋ ನೋಡಿದಾರೇನೋ ಅದಕ್ಕೆ ನಗಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ನಾನು ಒಂದು ಸ್ಮೈಲ್ ಮಾಡಿದೆ ಅಷ್ಟೇ. ಮತ್ತು ಅವರೇ ಕರೆದು ಮಾತಾಡಿಸಿದ್ರು, ಅವರು ಮತ್ತು ಅವರಮ್ಮ ಪಾಪು. ನಾನು ಬೇಜಾರಾಗಿದ್ದ ಕಾರಣ ನಾನು ಅದನ್ನು ವೀಡಿಯೋ ಏನೂ ಮಾಡ್ಕೊಳ್ಲಿಲ್ಲ. 2.5 ವರ್ಷದ ಪಾಪು, ಅವರಮ್ಮ ಮತ್ತು ಅವರು 3 ಜನರೂ ಇದ್ದರು. ತುಂಬ ಚೆನ್ನಾಗಿ ಮಾತಾಡಿಸಿದ್ರು. 1-2 ನಿಮಿಷ ಮಾತಾಡಿದೆ. ಬೇರೆ ಟೈಮಲ್ಲಿ ಆಗಿದ್ದರೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ನಾನು ಬೇಜಾರಲ್ಲಿ ಇದ್ದಿದ್ದ ಕಾರಣ ನಾನು ವೀಡಿಯೋ ಏನೂ ಮಾಡ್ಕೊಳ್ಲಿಲ್ಲ. ನಾನು ಚೆನ್ನಾಗಿ ಮಾತಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಮಾತಿಗೆ ನಾನು ಏನಾದರೂ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತಂದರೆ ಸಾರಿ. ನನ್ನ ಮನಸ್ಥಿತಿ ಆ ಥರ ಇರಲಿಲ್ಲ, ಬೇಜಾರಲ್ಲಿದ್ದೆ. ಹಾಗಾಗಿ ನಾನು ಜಾಸ್ತಿ ಏನೂ ಮಾತಾಡಲಿಲ್ಲ. ಗೇಟು ಹೊಸ್ದಾಗಿ ಮಾಡಿಸಿದ್ದಾರೆ. ನಾವು ಹೋದ ಸಲ ಬಂದಾಗ ಅಲ್ಲೂ ಗೇಟ್ ಇರಲಿಲ್ಲ ಮತ್ತು ಇಲ್ಲೂ ಗೇಟ್ ಇರಲಿಲ್ಲ. ನಾವು ಪ್ರತಿ ಸಲ ಬಂದಾಗ್ಲೂ ಊರಿಗೆ ಬಂದಾಗ ದೇವಸ್ಥಾನಕ್ಕೆ ಬಂದು ಹೋಗ್ತೀವಿ. ಅದನ್ನೇ ಹೇಳ್ತಾ ಇದ್ದಾಳೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಗೇಟೆಲ್ಲ ಕ್ಲೋಸ್ ಇತ್ತು. ಬಂದು ಈಗ ಪೂಜೆ ಎಲ್ಲ ಆಯಿತು. ನಾವು ಬರೋ ಅಷ್ಟರಲ್ಲಿ ಪೂಜಾರು ಹೋಗಿದ್ರು ಪರವಾಗಿಲ್ಲ ಅಂತ ಒಂದು 5 ನಿಮಿಷ ಕೂತಿದ್ದು. ಇವಾಗ ಹೋಗ್ತಾಯಿದ್ದೀವಿ. ನಾನು ಗೇಟ್ ಕ್ಲೋಸ್ ಮಾಡಿ ಹೋಗ್ತಾಯಿದ್ದೀನಿ. ನಡಿ ಮಗನೇ ಹೋಗೋಣ. ನಿತ್ಯನ ಕರ್ಕೊಂಡು ಬಂದಿಲ್ಲ, ಅಮ್ಮನಿಗೆ ಹುಷಾರಿರಲಿಲ್ಲ, ಮತ್ತು ಒಬ್ಬರೇ ಇರೋದು ಬೇಡ ಅಂತ ಅಂದ್ಕೊಂಡು ಚೆನ್ನಾಗಿದ್ದಾರೆ ಈಗ, ಪರವಾಗಿಲ್ಲ. ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಅಮ್ಮನ ಜೊತೆಗೆ ಬಿಟ್ಟು ಬಂದಿದ್ದೀವಿ. ಇವಾಗ ಹೋಗ್ತೀವಿ. ನಡಿ, ಈ ಕಡೆ ತೆಗಿಯಮ್ಮ, ಈ ಕಡೆ ತೆಗಿ, ನಮ್ಮ ಕಡೆ ತೆಗಿ. ಇವಾಗ ಮನೆಗೆ ಹೊರಟಿದ್ದೀವಿ. ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಇದು ಸ್ವಲ್ಪ ದೂರ ನಮ್ಮೂರಿಂದ, ಕೆರೆ ಒಳಗಿರೋದು. ಹಾಗಾಗಿ TVS ಅಲ್ಲೇ ಬಂದಿದ್ವಿ, ನಾನು ಲಡ್ಡು ಇಬ್ಬರೇ. ಅಪ್ಪ ತೋಟಕ್ಕೆ ಹೋದ್ರು, ಹಸು ಹೊಡ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಬಂದೆ. ಇನ್ನೂ ಸ್ವಲ್ಪ ಕೆಲಸ ಇದೆ. ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು
ಮತ್ತು ಮನೆಗೆ ಹೋಗೋದು. ಅಮ್ಮ 3-4 ದಿನದಿಂದ ಹುಷಾರಿಲ್ಲ, ಎಲ್ಲ ಕೆಲಸ ಪೆಂಡಿಂಗ್ ಇತ್ತು. ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸಿ ಬಂದಿದ್ವಿ. ಇವಾಗ ವಾಪಸ್ ಮನೆಗೆ ಹೋಗೋದು. ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮನೆಗೆ ಹೋಗಿ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ನಾನು ಜಾಸ್ತಿ ಏನೂ ವಿಡಿಯೋ ಮಾಡಲಿಲ್ಲ ಇವತ್ತಿನ ವ್ಲಾಗಲ್ಲಿ. ಅಮ್ಮನ ತೋರಿಸಿಲ್ಲ ನಾನು. ಇನ್ನೊಂದು ವ್ಲಾಗಲ್ಲಿ ಅಮ್ಮನ ತೋರಿಸ್ತೀನಿ ಖಂಡಿತ. ಮತ್ತು ಸಂಜೆ ಆಯಿತು. ಅಷ್ಟರಲ್ಲಿ ಅಪ್ಪ ತೋಟದಿಂದ ಬಂದರು, ಹಾಲು ಕರೆದು ಎಲ್ಲ ಆಯಿತು. ಅಷ್ಟರಲ್ಲಿ ಹಸು ಕರು ಹಾಕೋದಕ್ಕೂ ಕೂಡ ಇದು ಮಾಡ್ತಾಯಿತ್ತು. ಹಾಗಾಗಿ ಇವತ್ತಿನ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.